ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಸದ್ಯಕ್ಕಿಲ್ಲ ಮೆಟ್ರೋ ರೈಲು ದರ ಏರಿಕೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್ BMRCL ಕಡೆಯಿಂದ. BMRCL ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ತಡೆಯನ್ನು ತಂದಿದೆ. ಸೊ ಸದ್ಯಕ್ಕಂತೂ ರಿಲೀಫ್. ಬಸ್ ಟಿಕೆಟ್ ದರ ಏರಿಕೆಯಾದಾಗ BMRCL ದರ ಕೂಡ ಏರಿಕೆಯಾಗತ್ತೆ ಅಂತ ಅಂದಾಜಿಸಲಾಗಿತ್ತು. ಬಟ್ ಇದೀಗ BMRCL ದರ ಏರಿಕೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು, ಸದ್ಯಕ್ಕೆ ಯಾವುದೇ ದರ ಏರಿಕೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ವರ್ಷ ಮೆಟ್ರೋ ರೈಲು ದರ ಏರಿಕೆಯಾಗೋದು ಡೌಟ್. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, BMRCL 45% ಅಷ್ಟು ಎಲ್ಲೋ ಪ್ರೈಸ್ ಹೈಕ್ ಮಾಡುತ್ತೆ ಅನ್ನೋ ವಿಚಾರ ಬೆಂಗಳೂರಿಗರಿಗೆ ಒಂದು ರೀತಿ ದಂಗು ಬಡ್ದಂಗೆ ಆಗಿತ್ತು. ಬಟ್ ಸದ್ಯಕ್ಕೆ ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಸಿಗ್ತಿದೆ ಮಾಹಿತಿ? ಬಗ್ಗೆ ಸಾಕಷ್ಟು ಕೂಡ ಚರ್ಚೆ ಇತ್ತು. ಅದರ ಜೊತೆಗೆ ಏನಂತಂದ್ರೆ ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಒಂದ್ ರೀತಿಯಾಗಿ ತಾತ್ಕಾಲಿಕವಾಗಿ ಬ್ರೇಕ್ ಕೂಡ ಹಾಕಿರುವಂತದ್ದು. ಹೀಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಒಂದ್ ರೀತಿಯಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಏನಂತಂದ್ರೆ ಸಾರಿಗೆ ವರ್ಷ ಆರಂಭ ಆಗ್ತಾ ಇದ್ದಂಗೆ ಸಾರಿಗೆ ಪ್ರಯಾಣ ದರ ಅಂದ್ರೆ ಬಸ್ ಟಿಕೆಟ್ ದರ ಕೂಡ ಏರಿಕೆ ಆಗಿತ್ತು. ಹೀಗಾಗಿ ಈಗ ಮತ್ತೆ ಮೆಟ್ರೋ ದರ ಏರಿಕೆ ಕೂಡ ಆಯ್ತು ಅಂದ್ರೆ ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅನ್ನುವಂತ ಉದ್ದೇಶದಿಂದಲೂ ಕೂಡ ಕೇಂದ್ರ ಸರ್ಕಾರ ಒಂದ್ ಕಡೆ ಒಂದು ಟಿಕೆಟ್ ದರ ಏರಿಕೆಯನ್ನು ಕೂಡ ಒಂದ್ ರೀತಿಯಾಗಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂತದ್ದು. ಈಗಾಗಲೇ ಏನಂತಂದ್ರೆ BMRCL ಕೂಡ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಎಲ್ಲ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿತ್ತು. ಅದರ ಜೊತೆಗೆ ಏನಂತಂದ್ರೆ 45ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸಾಕಷ್ಟು ಸಭೆಗಳನ್ನ ಕೂಡ ಮಾಡಲಾಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಅನುಮತಿಗೆ ಏನಂತಂದ್ರೆ ಬ್ರೇಕ್ ಕೂಡ ಹಾಕಿರುವಂತದ್ದು. ಹೀಗಾಗಿ ಈಗಾಗಲೇ ಏನಂತಂದ್ರೆ 40ರಿಂದ 50% ಹೆಚ್ಚಳ ಮಾಡಿದ್ರೆ ಒಂದ್ ಕಡೆ ಪ್ರಯಾಣಿಕರಿಗೂ ಕೂಡ ಭಾರಿ ಹೊಡೆತ ಬೀಳುತ್ತೆ. ಹೀಗಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಒಂದ್ ರೀತಿಯಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಒಂದ್ ರೀತಿಯಾಗಿ ಮೆಟ್ರೋ ಪ್ರಯಾಣಿಕರಿಗೆ ಎಲ್ಲೋ ಒಂದ್ ಕಡೆ ರಿಲೀಫ್ ಆಗಿರುವಂತದ್ದು. ಈಗಾಗಲೇ ಏನಂತಂದ್ರೆ ಬಸ್ ದರ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಮೆಟ್ರೋ ಈಗ ಅತಿ ವೇಗವಾಗಿ ಬೆಳೀತಾ ಇರುವಂತದ್ದು. ಈಗಾಗಲೇ ಹಳದಿ ಮೆಟ್ರೋ ಭಾಗ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಇರುವಂತದ್ದು. ಹೀಗಾಗಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡೋದ್ರಿಂದ ಕೂಡ ಒಂದ್ ರೀತಿಯಾಗಿ ಪ್ರಯಾಣಿಕರಿಗೆ ಭಾರಿ ಹೊಡೆತ ಬೀಳುತ್ತೆ. ಹೀಗಾಗಿ ಒಂದ್ ಕಡೆ ಕೇಂದ್ರ ಸರ್ಕಾರ ಒಂದು ಬ್ರೇಕ್ ಹಾಕಿರೋದು ಕಾರಣ ಕೂಡ ಅದೇ ಆಗಿರ್ಬೋದು. ಯಾಕಂತಂದ್ರೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕರಿಗೂ ಕೂಡ ಹೊರೆ ಆಗ್ತಾ ಇದೆ. ಹೀಗಾಗಿ ತಾತ್ಕಾಲಿಕವಾಗಿ ಒಂದು ಮೆಟ್ರೋ ಪ್ರಯಾಣ ದರವನ್ನ ಏರಿಕೆ ಮಾಡೋದು ಕೂಡ ಡೌಟ್ ಅಂತ ಹೇಳಲಾಗ್ತದೆ. ಈ ವರ್ಷ ಮೆಟ್ರೋ ಪ್ರಯಾಣ ದರ ಏರಿಕೆ ಕೂಡ ಆಗಲ್ಲ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಪವಿತ್ರ, ಅಂದ್ರೆ ಮುಂದಿನ ವರ್ಷ ಆದ್ರೂ ಹರ್ಷಿತಾ 45% ಏರಿಕೆ ಆಗುತ್ತೆ. ಇದು ಸದ್ಯಕ್ಕೆ ಮಾತ್ರ ರಿಲೀಫ್ ಕೊಟ್ಟಿರೋದು ಅಂತಲ್ಲ, ಹೇಗೆ?
ಎಸ್ ಹೌದು ಪವಿತ್ರ. ಯಾಕಂತಂದ್ರೆ ಈಗಾಗಲೇ ಕಳೆದ ವರ್ಷದಿಂದಲೇ ಕೂಡ ಮೆಟ್ರೋ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ 10 ವರ್ಷಗಳಿಂದಲೂ ಕೂಡ ಮೆಟ್ರೋ ಟಿಕೆಟ್ ನಲ್ಲಿ ಯಾವುದೇ ರೀತಿಯಾಗಿ ಹೆಚ್ಚಳವನ್ನ ಮಾಡಿಲ್ಲ. ಹೀಗಾಗಿ ಈ ವರ್ಷ ಮೆಟ್ರೋ ದರ ಏರಿಕೆ ಮಾಡಲೇಬೇಕು ಅಂತ ಹೇಳಿ ಸಾಕಷ್ಟು ಸಭೆಗಳನ್ನ ಕೂಡ BMRCL ಈಗಾಗಲೇ ಮಾಡ್ಕೊಂಡಿತ್ತು. ಸದ್ಯ ಈಗ ಕೇಂದ್ರ ಸರ್ಕಾರ ಒಂದು ಮನವಿಗೆ ಈಗ ಬ್ರೇಕ್ ಹಾಕಿರುವಂತದ್ದು. ಈಗಾಗಲೇ ಸಾಕಷ್ಟು ದರ ಏರಿಕೆ ಆಗಿರೋದ್ರಿಂದ ಈಗ ಮೆಟ್ರೋ ಪ್ರಯಾಣ ದರ ಕೂಡ ಏರಿಕೆ ಆದ್ರೆ ಪ್ರಯಾಣಿಕರಿಗೆ ಭಾರಿ ಹೊಡೆತ ಬೀಳುತ್ತೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ಪ್ರಯಾಣ ದರ ಬೇಡ ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರ BMRCL ಗೆ ಒಂದ್ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಒಂದ್ ಕಡೆ ಈಗ ಎಲ್ಲೋ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರು ಕೂಡ ಈಗ ಒಂದ್ ರೀತಿಯಾಗಿ ನಿಟ್ಟುಸಿರು ಬಿಡುವಂತಾಗಿರುವಂತದ್ದು ಪವಿತ್ರ. ಹರ್ಷಿತಾ, ಒಂದ್ ಕಡೆ ಈಗ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಆಗಿರ್ಬೋದು, ಪಾಸ್ಗಳ ದರ ಆಗಿರ್ಬೋದು, ಎಲ್ಲವೂ ಕೂಡ ಹೈಕ್ ಮಾಡಿದ್ದು ನಿಜಕ್ಕೂ ರಾಜ್ಯದ ಜನರ ನಿದ್ದೆಗೆಡಿಸಿತ್ತು ಅಂತಾನೆ ಹೇಳ್ಬೋದು. ಈ ಮಧ್ಯೆ ಈ ಒಂದು ಮೆಟ್ರೋ ಪ್ರೈಸ್ ಹೈಕ್ ಬಿಸಿ ಕೂಡ ತಲೆಗೆ ಏರಿತ್ತು. ಬಟ್ ಇದೀಗ ಎಲ್ಲೋ ನೀವೇ ಹೇಳ್ದಂಗೆ ಕೇಂದ್ರ ಸರ್ಕಾರ ಜನರಿಗೆ ಹೊರೆ ಕಡಿಮೆ ಮಾಡೋದಿಕ್ಕೆ, ಅಂದ್ರೆ ರಾಜ್ಯ ಸರ್ಕಾರ ಜನರಿಗೆ ಹೊರೆ ಮಾಡ್ತಿದೆ, ಕೇಂದ್ರ ಸರ್ಕಾರ ಅದನ್ನ ಇಳಿಸೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ಜನರಿಗೆ ತಿಳಿಸೋ ಉದ್ದೇಶಕ್ಕಾಗಿ ಸದ್ಯಕ್ಕೆ ಇದನ್ನ ಒಂದು ಹೆಜ್ಜೆ ಹಿಂದೆ ಇಟ್ಟಿರೋ ತರ ಕಾಣಿಸ್ತಾ ಇದೆ ಅಂತಂದ್ರೆ ಜನರ ಮನವೊಲಿಕೆಗೆ. ಎಸ್ ಖಂಡಿತ ಪವಿತ್ರ. ಈಗಾಗಲೇ ಒಂದ್ ಕಡೆ BMRCL ಏನಂತಂದ್ರೆ ಈ ಒಂದು ಪ್ರಯಾಣ ದರ ಏರಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಯಾವಾಗ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು, ಅವಾಗ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಒಂದ್ ಕಡೆ ಕಲೆಕ್ಟ್ ಅನ್ನ ಮಾಡ್ಕೊಂಡಿತ್ತು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಕೂಡ ಮೆಟ್ರೋ ಟಿಕೆಟ್ ದರದಲ್ಲಿ ಯಾವುದೇ ರೀತಿಯಾಗಿ ಏರಿಕೆಯನ್ನ ಮಾಡಿಲ್ಲ. ಅದ್ರ ಜೊತೆಗೆ ಈಗ ಏನಂತಂದ್ರೆ ಮೆಟ್ರೋ ಪ್ರಯಾಣದ ಏನು ವಿಸ್ತರಣೆ ಕೂಡ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಡ್ರೈವರ್ಲೆಸ್ ಮೆಟ್ರೋ ಕೂಡ ಈಗ ಅತಿ ಶೀಘ್ರದಲ್ಲೇ ಕೂಡ ಚಾಲನೆ ಕೂಡ ಆಗ್ಲಿದೆ. ಹೀಗಾಗಿ ಒಂದ್ ಕಡೆ ಮೆಟ್ರೋ ಬೆಳವಣಿಗೆ ಆಗ್ತಾನೆ ಇದೆ. ಅದ್ರ ಜೊತೆಗೆ ಈಗ ದರ ಏರಿಕೆ ಮಾಡ್ಬೇಕಾಗಿರೋದು ಅನಿವಾರ್ಯ ಅಂತ ಹೇಳಿ ಈಗಾಗಲೇ BMRCL ಒಂದು ಅಭಿಪ್ರಾಯವನ್ನು ಕೂಡ ಇಟ್ಟಿತ್ತು. ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಏನಂತಂದ್ರೆ 70% ನಷ್ಟು ಜನ ಕೂಡ ಈ ಒಂದು ಟಿಕೆಟ್ ದರ ಏರಿಕೆಗೆ ಕೂಡ ಓಕೆ ಮಾಡಿದ್ರು ಅಂತ ಹೇಳಿ BMRCL ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ನೀಡಿತ್ತು. ಈಗ ಒಂದ್ ಕಡೆ ಕೇಂದ್ರ ಸರ್ಕಾರ ಕೂಡ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಅಭಿಪ್ರಾಯ ಸಂಗ್ರಹಣೆ ಮಾಡಿರೋದು, ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಮಾತ್ರ ಯಾವುದೇ ರೀತಿಯಾಗಿ ಪ್ರಯಾಣ ದರವನ್ನ ಏರಿಕೆ ಮಾಡೋದು ಬೇಡ ಅಂತ ಹೇಳಿ ಹೇಳಲಾಗ್ತದೆ. ಯಾಕಂದ್ರೆ ಈಗಾಗಲೇ ಟಿಕೆಟ್ ದರ, ಬಸ್ ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಜನರು ಕೂಡ ಒಂದ್ ಕಡೆ ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತದೆ. ಯಾಕಂತಂದ್ರೆ ಈಗ ಒಂದ್ ಕಡೆ ಮಹಿಳೆಯರಿಗೇನೋ ಉಚಿತ ಇದೆ, ಆದ್ರೆ ಮಿಕ್ಕವರಿಗೆಲ್ಲರಿಗೂ ಕೂಡ ಪುರುಷರಿಗೆ ಒಂದ್ ರೀತಿಯಾಗಿ ಹೊರೆ ಆಗ್ತಾ ಇದೆ. ಈಗ ಮಾತ್ರ ಅದ್ರ ಜೊತೆಗೆ ಏನಂತಂದ್ರೆ ಬೇಸಿಕ್ ಏನಿದಾವೆ, ಮೂಲಭೂತ ಸೌಕರ್ಯಗಳೇನಿದಾವೆ, ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ, ಅದ್ರ ಜೊತೆಗೆ ಹಾಲಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡೋದು ಬೇಡ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಕೂಡ ಒಂದ್ ರೀತಿಯಾಗಿ